ಇನ್ನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಷಡ್ಯಂತ್ರ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ತೀವ್ರವಾಗಿ ಒತ್ತಡ ಇತ್ತು. ಈಗಲೂ ಕೂಡ ಇದೆ. ಮೊದಲು SIT ತನಿಖೆ ಸರಿ ತಪ್ಪುಗಳನ್ನು ಹೇಳಬೇಕು. ಏನಾಯಿತು ಈ ತನಿಖೆಯಲ್ಲಿ, ಯಾವುದು ಸರಿಯಾಯಿತು, ಯಾವುದು ತಪ್ಪಾಯಿತು, ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು, ಇದರ ಸೂತ್ರಧಾರಿಗಳು ಯಾರು, ಎಲ್ಲವೂ ಕೂಡ ಗೊತ್ತಾಗಬೇಕು. ಈ ಬಗ್ಗೆ ಕೋರ್ಟ್ ಹೇಳಿದ್ರೆ ಆಗ ಅದನ್ನು ಒಪ್ಪಬಹುದು. ಆದರೆ ಎಲ್ಲವನ್ನ ಇವರೇ ಹೇಳುತ್ತಾರೆ. ಬಿಜೆಪಿ ವಿರುದ್ಧ ಸತೀಶ್ ಜಾರಕಿಹೊಳಿ ಆಕ್ರೋಶ ಹೊರಹಾಕಿದ್ದಾರೆ. ಕೋರ್ಟ್ ಹೇಳ್ಬೇಕದ ಇವ್ರೇನು ವಿರೋಧ ಪಕ್ಷದಿಂದ ಆರೋಪ ಮಾಡೋರು ಇವ್ರೆ. ಇದನ್ನು ಕೊಟ್ಟರೆ ಆ ಕಡೆ ಕೊಡುತ್ತಾರೆ, ಆ ಕಡೆ ಕೊಟ್ಟರೆ ಈ ಕಡೆ ಕೊಡುತ್ತಾರೆ ಹೇಳ್ತಾರೆ. ನ್ಯಾಯಾಲಯ ನೋಡ್ಬೇಕು, ಅಂತಿಮವಾಗಿ ತೀರ್ಮಾನ ನ್ಯಾಯಾಲಯ ಮಾಡ್ತಾರೆ. ಇವರೇ ಮಾಡ್ಬೇಕಾ ಯಾರು ಮಾಡ್ಬೇಕಂತ. ಸರಿ ಇದ್ದರೆ ಒಪ್ಕೋತಾಳೆ, ಇಲ್ಲಾಂದರೆ ಕೋರ್ಟಿಗೆ ಎಲ್ಲ ರೀತಿಯ ಆಪ್ಷನ್ಸ್ ಇದೆ, ವೇಟ್ ಮಾಡೋದು.